ಮದ್ವೆ ಆಯ್ತಲ್ಲ, ಇನ್ನೂ ಇವರಿಬ್ರು ಏನ್ ಮಾಡ್ತಿದ್ದಾರೆ? ಓ, ಆಗ್ಲೇ ಗಟ್ಟಿಮೇಳ ಹೇಳಿದ್ವಲ್ಲ, ಅಣ್ಣ ತಾಳಿನೂ ಕಟ್ಟಾಯ್ತು. ಈಗ ಪೃಥ್ವಿ ಅಣ್ಣ ಯುಕ್ತಾಕ ಗಂಡ ಹೆಂಡ್ತಿ. ಕಂದ, ಮದುವೆ ಅಂದರೆ ಬರೀ ತಾಳಿ ಕಟ್ಟಿ 3 ಗಂಟೆ ಹಾಕೋದಲ್ಲ, ಅದು ಸಂಬಂಧಗಳನ್ನ ಬೆಳೆಸೋ ಉಳಿಸೋ ಪವಿತ್ರ ಬಂಧ. ಹಂಗಂದ್ರೆ ಮದ್ವೆ ಅನ್ನೋದು ಒಂದ್ ಗಂಡು ಹೆಣ್ಣನ್ನ ಮಾತ್ರ ಒಂದ್ ಮಾಡಲ್ಲ, ಅದು 2 ಕುಟುಂಬಗಳನ್ನ ಒಂದ್ ಮಾಡತ್ತೆ. ಮದ್ವೆಲ್ ನಡೆಯೋ ಪ್ರತಿ ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಅರ್ಥ ಇರುತ್ತೆ. ಅದಕ್ಕೆ ಆಗಿರೋ ಅಂತ ಒಂದೊಂದು ಸೈಂಟಿಫಿಕ್ ರೀಸನ್ಸ್ ಇರುತ್ತೆ. ಮುಂಚೆ ಎಲ್ಲ ಮದ್ವೆ 1 ವಾರಕ್ಕೆ ನಡೀತಿತ್ತು, ಆದ್ರೆ ಇವಾಗ ಒಂದೇ ದಿನದಲ್ಲೇ ನಡೀತಿದೆ. ಹಿಂಗೆ ಆದ್ರೆ ಒಂದಿನ ಗಂಡು ಹೆಣ್ಣು ಮುಖ ನೋಡ್ಕೊಂಡು ಅದೇ ಕ್ಷಣನೇ ತಾಳಿ ಕಟ್ಟಿಸ್ಬಿಡ್ತಾರೆ. ದೊಡ್ಡೋರು ಮಾಡೋ ಆಚರಣೆಗೆ ದೊಡ್ಡ ದೊಡ್ಡ ಉದ್ದೇಶನೇ ಇರುತ್ತೆ. ಮದ್ವೆ ಆಚರಣೆ ಸ್ಟಾರ್ಟ್ ಆಗೋದು ನಿಶ್ಚಿತಾರ್ಥದಿಂದ. ಅಂದ್ರೆ ಈಗ 2 ಕುಟುಂಬನೂ ನಾವು ಒಪ್ಕೊಂಡಿದೀವಿ ಅಂತ, ಗಂಡು ಹೆಣ್ಣು ನಾನು ಒಪ್ಕೊಂಡಿದ್ದೀನಿ ಅಂತ ಮಾಡ್ಕೊಳ್ಳೋದೆ ನಿಶ್ಚಯ. ಹಾಗಂದ್ರೆ ಎಲ್ಲ ಹಿರಿಯರ ಹತ್ರ ಆಶೀರ್ವಾದ ತಗೊಳ್ಳೋದು. ಆಮೇಲೆ ಮಾಡೋದು ಚಪ್ರದ ಶಾಸ್ತ್ರ. ಅಂದ್ರೆ ಯಾವಾಗ್ಲೂ ನಮ್ ಬಾಳು ಹಸ್ರಾಗಿರ್ಲಿ ಅನ್ಕೊಂಡು ಚಪ್ರ ಹಾಕಿ ಮದುವೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾರೆ. ಯಾವ್ದಾದ್ರೂ ಮನೆ ಮುಂದೆ ಚಪ್ರ ಹಾಕಿದ್ದಾರೆ ಅಂದ್ರೆ ಆ ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ ಅಂತ ಅರ್ಥ. ಆಮೇಲೆ ಬರೋದೇ ಅರಿಶಿನ ಶಾಸ್ತ್ರ. ಹಿಂದೂ ಧರ್ಮದಲ್ಲಿ ಅರಿಶಿನ ಒಂದು ಪವಿತ್ರವಾಗಿರೋ ವಸ್ತು. ಅದಿರೋ ಕಡೆ ಯಾವ ಕೆಟ್ಟದ್ದು ಬರಲ್ಲ. ಅದಕ್ಕೋಸ್ಕರನೇ ಮದ್ವೆಗೆ ಮುಂಚೆ ಗಂಡು ಹೆಣ್ಣಿಗೆ ಅರಿಶಿನ ನೀರಲ್ಲಿ ಸ್ನಾನ ಮಾಡಿಸಿ ಪವಿತ್ರ ಮಾಡ್ತಾರೆ. ಆಮೇಲೆ ಬರೋದೇ ವರ ಪೂಜೆ. ಹಾಗಂದ್ರೆ ಹೆಣ್ಣಿನ ತಂದೆ ಗಂಡನ ಕಾಲ್ನ ತೊಳೆದ್ಬಿಟ್ಟು ಪೂಜೆ ಮಾಡ್ತಾರೆ. ಎಷ್ಟೇ ದೊಡ್ಡವರಾದ್ರೂ ಗಂಡಿನ ಕಾಲ್ನ ಯಾಕೆ ಮುಟ್ತಾರೆ ಅಂದ್ರೆ ಮದ್ವೆ ಆಗೋ ಗಂಡು ವಿಷ್ಣು ಸಮಾನ. ಮದ್ವೆ ಮನೇಲಿ ಸಾಕ್ಷಾತ್ ದೇವತೆಗಳೇ ಆಶೀರ್ವಾದ ಮಾಡೋಕೆ ಅಂತ ಬಂದಿರ್ತಾರೆ. ಹೌದಾ? ದೇವರ ಆಶೀರ್ವಾದ ಮಾಡಕ್ ಬರ್ತಾರಾ? ಮದ್ವೆ ಅನ್ನೋದು ಅಷ್ಟು ಪವಿತ್ರ. ಅದಕ್ಕೇನೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರೆಲ್ಲ ಮದ್ವೆ ಆಗಿರೋದು. ಈಗ ಶಿವಶಕ್ತಿ ತರ ಗಂಡಿನ ಜೊತೆ ಹೆಣ್ಣು, ಹೆಣ್ಣಿನ ಜೊತೆ ಗಂಡು ಇದ್ದಾಗ್ಲೇನೆ ಇಬ್ರಿಗೂ ಶ್ರೇಯಸ್ಸು. ತಾಳಿ ಕಟ್ಟುವಾಗ ಮಂಗಳವಾದ್ಯ ಇರುತ್ತೆ, ಮಂತ್ರಗಳಿರುತ್ತೆ, ಸಪ್ತಪದಿ ಇರುತ್ತೆ. ಸಪ್ತಪದಿ ಅಂದ್ರೆ ಗಂಡು ಹೆಣ್ಣು ಕೈ ಹಿಡ್ಕೊಂಡು ಪವಿತ್ರವಾಗಿರೋ ಅಗ್ನಿ ಸುತ್ತ 7 ಹೆಜ್ಜೆ ಇಡ್ತಾರೆ. ಕಾಯ, ವಾಚ,